ಹಲವು ಕಡೆ ಮಂಗನ ಕಾಯಿಲೆ ಹೆಚ್ಚಾಗುತ್ತಿದ್ದು ಮಲೆನಾಡಿಗರಲ್ಲಿ ಆತಂಕ ಶುರುವಾಗಿದೆ. ಶಿವಮೊಗ್ಗ, ಉತ್ತರ ಕನ್ನಡ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಈಗಾಗಲೇ ಮಂಗನ ಕಾಯಿಲೆಯಿಂದ ಸಾವನ್ನಪ್ಪಿರುವ ಸಂಖ್ಯೆಯು ಹೆಚ್ಚುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ ಡಿಎಚ್ಒ ಡಾಕ್ಟರ್ ರಾಜೇಶ್ ಸುರಗಿಹಳ್ಳಿಯವರು ನಮ್ಮ ಕೆ9 ಮಾಧ್ಯಮದೊಂದಿಗೆ ಮಾತನಾಡಿ ಮಂಗನ ಕಾಯಿಲೆ ನಿಯಂತ್ರಣಕ್ಕೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಆರೋಗ್ಯ ಕುಟುಂಬಗಳ ವತಿಯಿಂದ ಈ KFD ನಿಯಂತ್ರಣ ಸಾಕಷ್ಟು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಾವು ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿ ಡಿಸ್ಟ್ರಿಕ್ಟ್ ಇಂಟರ್ ಕೋಆರ್ಡಿನೇಷನ್ ಸಭೆಯನ್ನು ನಡೆಸಿ ಪ್ರಮುಖವಾಗಿ 4 ಇಲಾಖೆ ಪಶುಸಂಗೋಪನಾ ಇಲಾಖೆ, ಫಾರೆಸ್ಟ್ ಇಲಾಖೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ PDOs ಜೊತೆಗೆ ಒಂದು ಸಂಪರ್ಕ ಮಾಡಿಬಿಟ್ಟು ಒಂದು ಸಭೆ ಮಾಡಿಬಿಟ್ಟು KFD ನಿಯಂತ್ರಣಕ್ಕೆ ಏನೇನು ಕಾರ್ಯಕ್ರಮ ಹಮ್ಮಿಕೊಂಬತ್ತು ಮನೆ ಜಿಲ್ಲಾಧಿಕಾರಿಗಳು ಡಿಸ್ಟಿಕಲ್ಲಿ ರಿವ್ಯೂ ಮಾಡಿ, ಜೊತೆಗೆ ಸಾಗರದಲ್ಲಿ ಮತ್ತು ತೀರ್ಥದಲ್ಲಿ ಪ್ರತ್ಯೇಕವಾಗಿ ಸಭೆ ಮಾಡಿ, ತದನಂತರ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇದನ್ನು ಸಭೆ ನಡೆಸಿ ಅವರು ಮಾಡೋ ಕಾರ್ಯಕ್ರಮ ಇದೆ. ಮೊದಲನೇದಾಗಿ ಈ ಹಿಂದಿನ 5 ವರ್ಷದಲ್ಲಿ ನಮ್ಮಲ್ಲಿ ಎಲ್ಲಿ KFD ಮನುಷ್ಯರು ಪಾಸಿಟಿವ್ ಬಂದರು, ಎಲ್ಲಿ ಉಣ್ಣೆಗಳು ಪಾಸಿಟಿವ್ ಬಂದವು, ಎಲ್ಲಿ ಮಂಕಿ ಅಟಾಪ್ಸಿ ಪಾಸಿಟಿವ್ ಅದು ಹೈ ರಿಸ್ಕ್ ಇರೋಂಥ ಗುರುಸ್ಬಿಟ್ಟು ಆ ಬಾಧಿತ ಪ್ರದೇಶಕ್ಕೆ ಹೈ ರಿಸ್ಕ್ ಗ್ರೂಪ್ ಅಂತ ಕೇಳಿ ನಮ್ಮ ನಿಯಂತ್ರಣ ರೆಗ್ಯುಲರಾಗಿ ನಮ್ಮ IC ಆ್ಯಕ್ಟಿವಿಟೀಸ್ ಅಂದರೆ ಜನರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಜ್ವರ ನಿಯಂತ್ರಣಕ್ಕೆ ನಾವು ಏನೇನು ಫೀಲ್ಡ್ ಸರ್ವೆ ಮಾಡ್ತಾ ಬಂದಿದ್ದೀವಿ. ಡಿಸೆಂಬರ್ ತಿಂಗಳಲ್ಲಿ ನಮಗೆ 1 ಕೇಸು ತೀರ್ಥಹಳ್ಳಿಯಲ್ಲಿ ಬಂದಿತ್ತು. ಆಮೇಲೆ ನಾವು ಜನವರಿದಲ್ಲಿ ನಮಗೆ 12 ಕೇಸು ನಮಗೆ ಇದು ಬಂದಿತ್ತು, ಇದು ಪಾಸಿಟಿವ್ ಬಂದಿತ್ತು 12 ಕೇಸು. ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ 12 ಕೇಸ್ ಪಾಸಿಟಿವ್ ಬಂದಿದ್ದಾವೆ. ಇಲ್ಲಿವರೆಗೂ ನಮ್ಮ ಜಿಲ್ಲೆಯಲ್ಲಿ 24 ಕೇಸ್ ಇದೆ. ಆಯುಕ್ತರು ಕೇಳಬೇಕಾದ್ರೆ 12 ಇತ್ತು, ಈಗ 12 ಕೇಸ್ ಇತ್ತು, ಈಗ 12 ಕೇಸ್ ಪಾಸಿಟಿವ್ ಬಂದೆ. ಒಂದು ತೀರ್ಥಹಳ್ಳಿದು ಒಂದು ಕನ್ನಗಿ PSC ಇದು, ಅದು ಆಲ್ಮೋಸ್ಟ್ ಅವ್ರು ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಮೊನ್ನೆ 31ಕ್ಕೆ ಅಡ್ಮಿಟ್ ಆಗಿ 1ನೇ ತಾರೀಕು ಅವ್ರು ಪಾಸಿಟಿವ್ ಬಂದು 3ನೇ ತಾರೀಕು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಮತ್ತು ಅಬ್ಸರ್ವೇಷನ್ ಬೇಕಂತ ಅವ್ರಿಗೆ ನಮ್ಮ ನಿಗೋದಿಲ್ಲ. ನಿನ್ನೆ ನಮಗೆ ನಮ್ಮ ಜಿಲ್ಲೆಯಲ್ಲಿ 11 ಪಾಸಿಟಿವ್ ಕೇಸ್ ಬಂದೆ. 11ರಲ್ಲಿ 6 ಕೇಸು ಪ್ರಾಥಮಿಕ ಮಾರುತಿ ಬಂದೆ. ಆ ಮಾರುತಿ ಪ್ರತಿವರ್ಗರ 6 ಗ್ರಾಮದಲ್ಲಿ 6 ಪಾಸಿಟಿವ್ ಕೇಸ್ ಬಂದವೆ. ಆಮೇಲೆ ಹೊಸನಗರ ತಾಲೂಕದಲ್ಲಿ ನಮ್ಮ ಸಂಪೆಕಟ್ಟೆ ಒಂದು PSCದಲ್ಲಿ 2 ಗ್ರಾಮದಲ್ಲಿ ಪ್ರತ್ಯೇಕವಾಗಿ 1 ಕೇಸ್ ಬಂದಿವೆ. ತೀರ್ಥಹಳ್ಳಿ ತಾಲೂಕದಲ್ಲಿ 3 PSC ಲೆಕ್ಕದಲ್ಲಿ 1 ಒಟ್ಟು 11 ಕೇಸು. ನಿನ್ನೆ ನಮಗೆ 5:45 ಗಂಟೆಗಷ್ಟೊತ್ತಿಗೆ ನಮ್ಮ VDLಂದ ಮಾಹಿತಿ ಬಂದಾಗ ತಕ್ಷಣ ಇವು 11 ಕೇಸ್ನು ನಾವು JC ಹಾಸ್ಪಿಟಲ್ ತೀರ್ಥಹಳ್ಳಿಗೆ ಹಾಗೂ ನಾವು ಇದರಲ್ಲಿ ನಮ್ಮ ಸಾಗರ ಉಪವಿಭಾಗ ಆಸ್ಪತ್ರೆಯಲ್ಲಿ 8 ಕೇಸ್ ಅಡ್ಮಿಟ್ ಆಗಿದೆ. ತೀರ್ಥಹಳ್ಳಿ JC ಹಾಸ್ಪಿಟಲ್ 3 ಕೇಸು, 11 ಕೇಸು ನಮ್ಮನಿಗಲೇ. ಎಲ್ಲ ಕಂಡೀಷನ್ನು ಸ್ಟೇಬಲ್ ಇದೆ. ನಿರಂತರವಾಗಿ ನಾವು ಕನಿಷ್ಠ 5 ದಿವಸ ಅಡ್ಮಿಷನ್ ಮಾಡೋಕ್ಕೆ ಏನಂದರೆ ಒಂದು ಫಾಲೋಅಪ್ ಒಂದೇನಪ್ಪ ನಿಗಾ ಇಟ್ಕೊಳ್ಳೋಕ್ಕೆ ಯಾವುದರ ಒಂದು ಹಂತದಲ್ಲಿ ರಕ್ತದಲ್ಲಿ ಈ ಬಿಳಿ ಕಣಗಳು ಆಮೇಲೆ ಪ್ಲೇಟ್ಲೆಟ್ ಕೊಟ್ಟು ಕಮ್ಮಿ ಬಂದರೆ ಅದನ್ನು ತಕ್ಷಣ ನಾವು ಮೇಲಿದ್ದಾರೆ ಆಸ್ಪತ್ರೆ ಬೆಟರ್ ICU ಕೇರ್ ಲೆವೆಲ್ ಹಾಸ್ಪಿಟಲ್ಗೆ ಕಳ್ಸೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡೆ. ಸೊ ನಿನ್ನೆ ನಮಗೆ ಮಾಹಿತಿ ಬಂದಾಗ ನಮ್ಮ ವಾಹನದಲ್ಲಿ ಪ್ರತ್ಯೇಕವಾಗಿ 8 ಕೇಸು ಸಾಗರದಲ್ಲಿ 3 ಕೇಸ್ ತೀರ್ಥಹಳ್ಳಿ. ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ವೈದ್ಯರ ನಾನು ನಿರಂತರ ಕಾಂಟ್ಯಾಕ್ಟಲ್ಲಿದ್ದೀನಿ. ಎಲ್ಲ ಕಂಡೀಷನ್ ಸ್ಟೇಬಲ್ ಇದ್ದಾರೆ. ಅದು ಒಂದು ಸಂಪರ್ಕ ಕಟ್ಟಿದ್ದು ಒಬ್ಬರು ಇದ್ದರು 70 ವರ್ಷದಿದ್ದಾರೆ ಪಾಸಿಟಿವ್ ಬಂದರೆ, ಬಟ್ ಅವ್ರಿಗೆ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ. ಸೊ ಅವರು ICU ಅಡ್ಮಿಷನ್ ಮಾಡಿಸಿ ಅಬ್ಸರ್ವೇಷನ್ ಇಟ್ಟಿದ್ವಿ. ಈ ಮಾರುತಿಪುರ ವ್ಯಾಪ್ತಿಯಲ್ಲಿ ಒಂದೇ ದಿವಸ 6 ಪ್ರಕರಣಗಳು 6 ಗ್ರಾಮದಲ್ಲಿ ಮಳವಳ್ಳಿ, ಹೊಸಕೆರೆ, ಮಾರುತಿಪುರ, ಕೇಶವಪುರ, ಉಜ್ನಿಪುರ, ಮಾವಿನಹೊಳೆ ಇವು 6 ಗ್ರಾಮದಲ್ಲಿ ನಮ್ಗೆ 6 ಪಾಸಿಟಿವ್ ಬಂದವೆ. ಅವರೆಲ್ಲರೂ ವಯಸ್ಸು 35ರಿಂದ 65 ತನಕ ನಮ್ಮ ವಯಸ್ಸಿದೆ. ಅಲ್ಲಿ ನಾವು ವೈರಲ್ ನೋಡ್ತೇವೆ, CT ವ್ಯಾಲ್ಯೂ ನೋಡಿ ಎಲ್ಲ CT ವೈರಲ್ ನೋಡ್ ತುಂಬ ಕಮ್ಮಿ ಇದೆ. ಆದರೂ ಅಬ್ಸರ್ವೇಷನ್ಗೆ ಇಟ್ಟಿದ್ದೇವೆ. ಕೆಲವರು ಆಸ್ಪತ್ರೆ ಅಡ್ಮಿಷನ್ ಮಾಡೋಕ್ಕೆ ನಿರಾಕರಣೆ ಮಾಡ್ತಾಯಿದ್ರು. ಬಟ್ ನಮ್ಮ ಕಾರ್ಯಕರ್ತರು ಮನೆ ಒಲಿಸ್ಬಿಟ್ಟು ಅಬ್ಸರ್ವೇಷನ್ ಇರಲೇಬೇಕು ಅಂತ ಮನೆ ಒಲಿಸಿ ನಾವು ಅಬ್ಸರ್ವೇಷನ್ ಇಟ್ಟಿದ್ದೇವೆ. ಜೊತೆಗೆ ಈ 6 ಗ್ರಾಮದಲ್ಲಿ ಪ್ಲಸ್ ನಮ್ಮ ಸಂಪೆಕಟ್ಟೆಯಲ್ಲಿ ಸಂಪೆಕಟ್ಟೆಯಲ್ಲಿ ತಡಗಲಲ್ಲಿ ಮತ್ತು ಹೆಬ್ಬುರುಳಿ ಅಂತ 2 ಗ್ರಾಮದಲ್ಲಿ ಬಂದಿದೆ. ಇವರು ನಮ್ಮ ನಿಗಾದಲ್ಲಿ ನಮ್ಮ ಇದರಲ್ಲಿ ಅಡ್ಮಿಷನ್ ಆಗಿದ್ದಾರೆ ಸಾಗರದಲ್ಲಿ. ನಾವು ಕೇಳ್ಕೊಳ್ಳೋದೇನೆಂದರೆ ನಾವು ಈ ತೀವ್ರ ಒಂದು 5 ವರ್ಷ ಒಳಗಿಂದ ಏನು ಪಾಸಿಟಿವ್ ಬಂದಿಲ್ಲ, ಅಂದರೆ ಮಾನವ ಪಾಸಿಟಿವ್ ಬರಬಹುದು, ಟಿಪ್ ಬರ್ಬೋದು. 5 ವರ್ಷ ಒಳಗೆ ನಾನು ಈ ಕೆಲವೊಂದು ಕಡೆ ನಾನು ನೋಡಿದೆ ಇವು ನಮ್ಮ ರಿಸ್ಕ್ ಏರಿಯಾ ಇಲ್ಲ. ಬಟ್ ಈ ಜನ ಏನಿರ್ತಾರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ. ನಾವು ಇವರು 2 ವಾರದಿಂದ ಎಲ್ಲೆಲ್ಲಿ ಕೆಲಸಕ್ಕೆ ಹೋಗಿದ್ರೆ ಅವೆಲ್ಲ ಮಾಹಿತಿ ತಗೊಳಕ್ಕೆ ಹೇಳಿದ್ದೀನಿ.
ಹಿಂದೆಲ್ಲ ನೋಡಿದೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಮೊನ್ನೆ ಒಂದು ಕೇಸ್ ಪಾಸಿಟಿವ್, ಒಂದು 18 ವರ್ಷದ ಹುಡುಗಿ ಒಂದು ಮರಣ ಆಗಿದ್ದು, ಒಂದು KFD, ಆಮೇಲೆ ದೃಢೀಕರಣ ಸೀರಿಯಸ್ ಅಂತ ದೃಢೀಕರಣ ಮಾಡಿದೆ. ಅವ್ರದ್ದು ನಾನ್ KFD ಏರಿಯಾದು, ಅದಕ್ಕೆ KFD 8-10 ವರ್ಷ KFD ಕೇಸ್ ಇದ್ದಿಲ್ಲ. ಬಟ್ ನಾವು ಅವ್ರ ಹಿಸ್ಟ್ರಿ ತಗೊಂಡಾಗ ಸತ್ತೊತ್ತಾಗ 12 ದಿವಸದಿಂದ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದಾಗ 3 ದಿವಸ ಅವರು KFD ಬಾಧಿತ ಪ್ರದೇಶಕ್ಕೂ ಇದು ಬಂದಾರೆ. ಸೊ ಇದಕ್ಕೆ ನಾನ್ KFDಯಿಂದ KFD ಏರಿಯಾಗೆ ಹೋಗ್ಬೇಕಾದ್ರೆ ನಾವು ಇದ್ರ ಬಗ್ಗೆ ಕ್ರಮ ತಗೊಂಡಕ್ಕೆ ಹೇಳಿದ್ರೆ, ಒಟ್ಟಾರೆ ಎಲ್ಲರಿಗೂ ಹೇಳೋದು ಇಷ್ಟೇ, ಬಾಧಿತ ಪ್ರದೇಶಕ್ಕೆ ಹೋದರೆ ಅವತ್ತು ಡೀಪ್ ಆಯಿಲ್ ಅಂತ ಇಟ್ಕೊಬೇಕು, ಹಚ್ಕೊಂಡು ಹೋಗ್ಬೇಕಂತೇಳಿ. ಮುಂಚೆ DMP ಆಯಿಲ್ ಕೊಡ್ತಿದ್ವಿ, ಈಗ ಡೀಪ್ ಆಯಿಲ್ ಇನ್ನೂ ಎಫೆಕ್ಟಿವ್ ಇದೆ. ಜೊತೆಗೆ ಡ್ಯೂರೇಷನ್ 8 ತಾಸವರೆಗೂ ಎಫೆಕ್ಟ್ ಇರುತ್ತದು. ಅದು ನಮ್ಮ ಹತ್ರ ಸಾಕಷ್ಟು ಸ್ಟಾಕ್ ಇದ್ದಾವೆ. ಹೆಚ್ಚಿಗೆ ಖರೀದಿ ಮಾಡೋಕ್ಕೂ ನಮ್ಮ ಆಯುಕ್ತರು ಪರ್ಮಿಷನ್ ಕೊಟ್ಟರೆ ಲೋಕಲ್ ಫ್ರೆಂಡ್ಸಲ್ಲಿ ಪರ್ಚೇಸ್ ಮಾಡೋಕ್ಕೆ ನಮಗೆ ಇದು ಮಾಡ. ಒಟ್ಟಾರೆ ನಮ್ಮ ಕಾರ್ಯಕರ್ತರು ಯಾವುದೇ ಜ್ವರ ಬಂದರೂ 24 ಗಂಟೆಗಳ ನಮ್ಮ ಗಮನಕ್ಕೆ ತರಬೇಕು. ನಾವು ತಕ್ಷಣ ನಮ್ಮ ಪ್ರಾಥಮಿಕ ವೈದ್ಯಾಧಿಕಾರಿಗಳನ್ನು ಅವ್ರು ಟೆಸ್ಟ್ ಮಾಡಿ ಇಮ್ಯುನಿಟಿ ನಮ್ಮ ತಾಲೂಕು ಹಾಸ್ಪಿಟಲಿದೆ ವಿಶೇಷವಾಗಿ ಬೆಡ್ಸ್ ಮಾಡಿದ್ದೇವೆ. ಇದಕ್ಕೆ ವೈರಲ್ ಫೀವರ್ ವಾರ್ಡ್ ಅಂತ ಮಾಡಿ, KFD ವಾರ್ಡ್ ವೈರಲ್ ಫೀವರ್ ಅಂತ ಮಾಡಿ ಇವೆಲ್ಲ ಕೇಸಲ್ಲಿ ಅಡ್ಮಿಟ್ ಮಾಡಿ ಸಪ್ರೇಟಾಗಿ ಸ್ಟಾಫ್ ಹಾಕಿ ಕೇಳಿದೆ. ನಾವು ICU ಮೆಡಿಕಲ್ ಆಫೀಸರ್ಸ್ ಪೋಸ್ಟಿಂಗ್ ಕೊಡಿ, ಸ್ಟಾಫ್ ನರ್ಸು ಪೋಸ್ಟಿಂಗ್ ಕೊಡಿ. ಅವ್ರು 24/7 ICUಯಲ್ಲಿ ಕೆಲಸ ಮಾಡಬೇಕು ಅಂದರೆ ಇವನ್ನೆಲ್ಲ ಜನರಲ್ ವಾರ್ಡಲ್ಲಿ ICU ಕೇರ್ ಇಡಬೇಕು ಅಂತೇಳಿ ನಾನು ನಿನ್ನೆ ಮತ್ತು ಇವತ್ತು ಬೆಳಗ್ಗೆನೂ ಪ್ರತಿಯೊಬ್ಬ 2 ಆಸ್ಪತ್ರೆಗೆ ಆಡಳಿತ ವೈದ್ಯಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ನಮ್ಮಲ್ಲಿ ಕೆಲವೊಂದು ಸ್ಟಾಫ್ ಎಕ್ಸ್ಟ್ರಾ ಬೇಕಾದ್ರೆ ನಿಯೋಜನೆ ಮಾಡಿಕೊಡ್ತೀನಿ ಅಂತ ನಾವು ಅದ್ರ ಬಗ್ಗೆ ನಾವು ಗಮನಕ್ಕೆ ತಂದಿದ್ದೀವಿ ಎಲ್ಲರಿಗೆ. ಸೊ ಒಟ್ಟಾರೆ ನಮಗೆ ಕೇಸ್ ಜಾಸ್ತಿ ಬರ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿದ್ದೀವಿ. ಬಟ್ ಭಾಳ ಮುಖ್ಯ ಆಗಿದೆ ನಮಗೆ ಮೊದಲನೇ 2ನೇಯಿಂದ 3ನೇ ದಿವಸದೊಳಗೆ ನಾವು ಅದನ್ನು ಪತ್ತೆ ಹಚ್ಚಿಬಿಟ್ಟು ನಮ್ಮ ನಿಗಾಲಿ ಹಿಡ್ಕೊಂಬಿಟ್ರೆ ಯಾವುದು ಮರಣ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ನಮ್ಮ ಕಾರ್ಯಕರ್ತರಿಗೆ ನಾವೆಲ್ಲರಿಗೂ ಹೇಳಿದೆ, ನಿರಂತರವಾಗಿ ಭೇಟಿ ಕೊಡ್ತಾ ಇರಬೇಕು. ಒಂದು ಗ್ರಾಮದಲ್ಲಿ ಏನೋ ಪಾಸಿಟಿವ್ ಬಂದರೆ ಅದು ಔಟ್ಬ್ರೇಕ್ ಅಂತ ಕನ್ಸಿಡರ್ ಮಾಡಿ ಇಡೀ ಗ್ರಾಮನೇ ಮಾಡಬೇಕು. ಭಾಳ ಮುಖ್ಯ ಯಾಕಂದರೆ ಇವರು ಬೇರೆ ಕಡೆ ಹೋಗಿ ಕೆಲಸ ಮಾಡಿ ಬಂದಿರ್ತಾರೆ, ಅದು ಮಾಹಿತಿ ನಮ್ಮ ಹತ್ರ ಇರೋಲ್ಲ. ಸ್ಥಳೀಯವಾಗಿದ್ದರೆ ಜ್ವರ ಇರೋದಿಲ್ಲ. ಬಟ್ ಇವ್ರು ಬೇರೆ ಗ್ರಾಮಕ್ಕೆ ಹೋಗಿ ಬೇರೆ ಕಡೆ ತೋಟಕ್ಕೆ ಹೋಗಿ ಕೆಲಸ ಮಾಡಿ ಬಂದು ಸಾಧ್ಯತೆ ಇರ್ತವೆ. ಇಲ್ಲ KFD ಬಾಧಿತ ಪ್ರದೇಶಕ್ಕೆ ವಿಸಿಟ್ ಕೊಟ್ಟಿರ್ತಾರೆ. ಸೊ ಆ ಒಂದು ಇದರಿಂದ ನಮ್ಗೆ ಬರ್ತಾರಿದ್ರೆ ಸೊ ಈ ಒಂದು ಗೈಡ್ ಇಶ್ಯೂ ಮಾಡಿಸ್ತೀವಿ, ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾಯಿದ್ವಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಗಲಿ. ಈ ಪ್ರದೇಶಕ್ಕೆ ಯಾರು ಬಂದರೆ ಕಾಡು ಒಳಗೆ ಹೋಗ್ಬೇಕಾದ್ರೆ ಕೆಲವೊಂದು ತೋಟಗಳು ಕಾಡು ಒಳಗೆ ಇರ್ತವೆ, ಕಾಡು ಒಳಗೆ ಇರ್ಬೇಕಾದ್ರೆ ಉಣ್ಣೆಗಳು ಇರ್ತವೆ. ಅಲ್ಲಿ ಮಾಲೀಕರಿಗೂ ಹೇಳ್ತಾ ಬಂದಿರೋ ಕಾರ್ಯಕರ್ತರ ಮುಖಾಂತರ ಯಾರೇ ಇಂಥ ಪ್ರದೇಶಕ್ಕೆ ಬಂದಿದ್ದಾರೆ ಅವರು DMP ಹಚ್ಕೊಂಡೆ ಕೆಲಸ ಮಾಡಬೇಕು ಅಂತೇಳಿ ನಾವು ಒಂದು ಸೂಚನೆ ನಮ್ಮ ಕಾರ್ಯಕರ್ತರ ಮುಖಾಂತರ ಎಲ್ಲರೂ ಕೊಟ್ಟಿದ್ದೇವೆ. ಇನ್ನು ಮುಂದೆ KFD ಕುರಿತು ಕೋವಿಡ್ ಮಾದರಿಯಂತೆ ದೈನಂದಿನ ವರದಿಯನ್ನು ಇಲಾಖೆ ವತಿಯಿಂದ ಪ್ರಕಟಿಸಲಾಗುವುದು ಎಂದು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಾದ D. ರಣದೀಪ್ ಅವರು ತಿಳಿಸಿದ್ದಾರೆ. ಯಾವ ರೀತಿಯಲ್ಲಿ ಕೋವಿಡ್ ಪ್ರತಿ ಸಂಜೆ ನಾವು ರಿಲೀಸ್ ಮಾಡ್ತೀವಿ, ಇವತ್ತು ಎಷ್ಟು ಪಾಸಿಟಿವ್ಸು ಕ್ಯುಮುಲೇಟಿವ್ ಆಗಿ ಎಷ್ಟು, ಅದನ್ನು KFD ಕೂಡ ನಾವು ಶುರು ಮಾಡ್ಬೋದು. ಪ್ರತಿದಿನ ನಾನು ಆ ರಿಪೋರ್ಟ್ ನೋಡ್ತೀನಿ. ವೈಸ್ ಬ್ರೇಕಪ್ ಇರುತ್ತೆ, ಡಿಸ್ಟ್ರಿಕ್ಟ್ ವೈಸ್ ಬ್ರೇಕಪ್ ಇರುತ್ತೆ, ಯಾವ ಜಿಲ್ಲೆಯಲ್ಲಿ ಯಾವತ್ತು ಪಾಸಿಟಿವ್ ಬಂತು, ಕ್ಯುಮುಲೇಟಿವ್ ಆಗಿ ಎಷ್ಟು ಬಂತು. ಸೊ ಅದನ್ನು ಅಧಿಕೃತವಾಗಿ ನಾವು ಭಾವಿಸಿ ಅದ್ರ ಪ್ರಕಾರ ಮಾಹಿತಿ ಡಿಸ್ಟ್ರಿಕ್ಟ್ ಒಂದು ಕೊಟ್ಟು ನಾವೊಂದು ಕೊಟ್ಟರೆ ಅಗೇನ್ ವ್ಯತ್ಯಾಸಗಳು ಬರುತ್ತೆ. ಸೊ ಸೆಂಟ್ರಲೈಸ್ ಇದ್ರೆ ನನ್ನ ಪ್ರಕಾರ ಬೆಟರ್ ಅಂತ ಅನ್ಸುತ್ತೆ. ಯಾವಾಗ ಈಗ 3-4 ಜಿಲ್ಲೆಯಲ್ಲಿ ಪ್ರಕರಣಗಳು ಒಂದೇ ದಿನದಲ್ಲಿ ಬರುತ್ತೆ. ಸೊ ಒಂದು ಯೂನಿಫಾರ್ಮ್ ನಮ್ಮ ಕಡೆಯಿಂದ ಬಂದರೆ ನೀವು ಜಿಲ್ಲಾಧಿಕಾರಿಗಳಿಂದ ಅದನ್ನು ವೆರಿಫೈ ಮಾಡ್ಕೋಬೋದು ಎಷ್ಟಿದೆಯಾ ಅಂತ. ಸೊ ನನ್ನ ಪ್ರಕಾರ ಸೆಂಟ್ರಲೈಸ್ ರಿಪೋರ್ಟ್ ಎವ್ರಿ ಡೇ ಸಂಜೆ ಕೊಟ್ಟರೆ ವಿತ್ ಡಿಸ್ಟ್ರಿಕ್ಟ್ ವೈಸ್ ಬ್ರೇಕಪ್ ತಮಗೆ ಖಚಿತ ಮಾಹಿತಿ ಸಿಗುತ್ತೆ, ಕನ್ಫರ್ಮ್ ಮಾಹಿತಿ.